अस्सलाम वालेकुम रहमतुल्लाहि वबरकातुहू। कैसे हैं दोस्तों, सभी अच्छे हैं। ಎಲ್ಲರಿಗೂ ನಮಸ್ಕಾರ। ಒಂದು ವಿಡಿಯೋ ಹಾಕಿದ್ದೀನಿ, ಈ ವಿಡಿಯೋ ನೋಡಿ ದೊಡ್ಡಬಳ್ಳಾಪುರದಲ್ಲಿ ಆಗಿರೋದಂತೆ ಘಟನೆ ಇದು ದೊಡ್ಡ ಘಟನೆ ಇದು ಆಗಿರೋದು ಬಾರ್ ಬಿಲ್ಡಿಂಗ್ ಕೆಲಸ ಮಾಡೋ ಟೈಮಲ್ಲಿ ಬಾತ್ರೂಮ್ ಟಾಯ್ಲೆಟ್ ಕಟ್ತಾ ಇದ್ರಂತೆ. ಅದು ಹೈ ಟೆನ್ಷನ್ ವೈರ್ ಹೋಗಿದೆ ಮೇಲ್ಗಡೆ. ಅದು ನೋಡ್ತಾ ಹತ್ತಡಿ ಇದ್ರೂ ಕರೆಂಟ್ನ ಎಳಿತಿದೆ. ಹತ್ತಡಿ ಇದ್ರೂ ಕರೆಂಟ್ ಎಳಿತಿದೆ. ಕೆಲಸ ಮಾಡಲೇಬೇಕು, ಹೆಂಗಿದ್ರು ಮಾಡಲೇಬೇಕು, ನೋಡ್ಕೊಂಡು ಮಾಡಬೇಕು, ಜೋಪಾನ ಮಾಡಬೇಕು. ನಾವು ಕೆಲಸಗಳು ಮಾಡ್ತೇವೆ ನೋಡಿ. ನಮ್ಮದು ಇದೆ ಸಿವಿಲ್ ಕಾಂಟ್ರಾಕ್ಟ್ರೆ, ಬಟ್ ನಾವು ಈ ಕೆಲಸನ ಹೈಟಲ್ಲಿ ಮಾಡ್ತಾಯಿದ್ದೀವಿ. ನೋಡ್ಕೊಂಡು ಮಾಡಿದ್ರೆ ಒಳ್ಳೆಯದು. ನಮಸ್ಕಾರ. ಇವತ್ತಿನ ದಿನ ಒಂದು ಮಾತು ಹೇಳೋಕ್ಕೆ ನಾನು ಜನಗಳನ್ನ ಬೆಳ್ಕೊಳ್ತೀನಿ. ಏನಂದರೆ, ನಮ್ಮ ಪೈಂಟ್ರುಗಳಾಗಲಿ ಮತ್ತು ಬೇರ್ ಬಿಲ್ಡಿಂಗ್ ಕೆಲಸ ಮಾಡೋರು ಇರಲಿ, ಮತ್ತು ನಾವು ನಲ್ಲಿ ಕೆಲಸ ಮಾಡ್ತೀವಿ, ನಮ್ಮ ಎಲ್ಲರ ಕಾರ್ಮಿಕರುಗಳಿಗೆ ನಾವು ಏನು ಹೇಳ್ತಿದ್ದೋ, ನಮಗೆ ನಮ್ಮ ಹೆಂಡತಿ ಮಕ್ಕಳುಗಳು ನಮ್ಮ ಕಡೆ ಬರ್ತಾರೆ. ಏನಕ್ಕಂದ್ರೆ ನಮ್ಮ ಗಂಡ ಅವ್ರಿಗೆ 4 ಕಾಸು ಸಂಪಾದನೆ ಮಾಡ್ಕೊ ಬರ್ತಾನಂತ. ಆದರೆ ನಾವು ಏನು ಬರುವಾಗ ಬೀಚೆ ನಮ್ಮ ಮುಸ್ಲಿಂ ಬಾಂಧವಗಳಾಗಲಿ ಮತ್ತು ನಮ್ಮ ಹಿಂದೂ ಬಾಂಧವಗಳಾಗಲಿ ಬರುವಾಗ ಮನೆಯಿಂದ ದೇವ್ರಿಗೆ ಬೆಳ್ಕೊಂಡು ಬರಬೇಕು. ದೇವರೇ ನಿಮ್ಮ ಪಾದದಿಂದ ನಿಮ್ಮ ಎಷ್ಟೇಂದ ಹೋಯ್ತಾ ಇದ್ದೀವಿ ನಾವು, ನೀವು ಒಳ್ಳೇದಾಗಲಿ ಅಂತ ನಮಗೆ ಬೆಳಬೇಕು. ಮತ್ತು ನಮ್ಮ ಮುಸ್ಲಿಂ ಬಾಂಧವಗಳು ಅಂದರೆ ಅಲ್ಲ, ನಾವು ಹೋಯ್ತಾ ಇದ್ದೀವಿ ಕೆಲಸಕ್ಕೆ, ನೀವೆಲ್ಲ ಸಹಕಾರ ಮಾಡಿ ಅಂತ ಹೇಳ್ಕೊಂಡು ಹೋದರೆ ತಮಗೆಲ್ಲ ಒಳ್ಳೇದಾಗುತ್ತೆ. ಎಲ್ಲರೂ ಏನು ಗೊತ್ತಾ, ಒಬ್ಬ ಹೆಂಡತಿ ಮಕ್ಕಳಿಗೆ ಒಬ್ಬ ಮನುಷ್ಯ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅವ್ನ ಜೀವನಕ್ಕೆ ಎಷ್ಟು ಕಷ್ಟ ಆಗುತ್ತೆ, ಅವ್ರ ಕುಟುಂಬಕ್ಕೆ ಎಷ್ಟು ಕಷ್ಟ ಆಯ್ತು ಅಂದರೆ ತುಂಬ ಜೀವನದಲ್ಲಿ ತುಂಬ ಕಷ್ಟಗಳಿಂದ ತೊಳಿಬೇಕಾಗತ್ತೆ. ಆದ್ದರಿಂದ ನಾನು ಏನು ಹೇಳ್ತೀನಿ ಅಂದರೆ, ಯಾರು ನಮ್ಮ ಕಾರ್ಮಿಕರು ಕೆಲಸ ಮಾಡೋರು ಎಲ್ಲ ಕಾರ್ಮಿಕರುಗಳಿಗೆ ಹೇಳ್ತಾರೆ, ತಾವು ಎಲ್ಲ ಜೋಪಾನಾಗಿ ಮಾಡಿದ್ರೆ ನಿಮ್ಮಿಂದ ನಿಮ್ಮ ಹೆಂಡತಿ ಮಕ್ಕಳಿಗೆ ಏನು ಕಷ್ಟಗಳು ಬರೋಂಗಿಲ್ಲ ಇರ್ತದೆ. ತಾವೆಲ್ಲ ಜೋಪಾನಾಗಿ ಮಾಡಲಿ ಅಂತ ನಾವು ವಿಡಿಯೋನ ಶೇರ್ ಮಾಡಿ. ಅಸ್ಸಲಾಮು ಅಲೈಕುಮ್. ಬರ್ತೀನಿ. ಎಲ್ಲರಿಗೂ ನಮಸ್ಕಾರ. ಆಗದಷ್ಟು ವಿಡಿಯೋನ ಶೇರ್ ಮಾಡಿ.